ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಏನೇ ಹೇಳ್ತಿದ್ಯಾ? ಲವ್ ನಿನ್ನ ಮೇಲೆ ಯಾವ ಜನ್ಮದಲ್ಲೂ ಬರೋದಿಲ್ಲ ಎಂದು ಹೇಳ್ತಾ ಕೇಳ್ತಾ ಮಲಗಿದವನು ಬೆಳಿಗ್ಗೆ ಕಣ್ಬಿಟ್ಟಾಗ ಪಕ್ಕದಲ್ಲಿ ಮಲಗಿದ್ದ ಮೌಲ್ಯ ಮುಖ ನೋಡಿದೆ. ಮೌಲ್ಯ ಮುಖ ನೋಡಿ ಬಯ್ಯೋ ಮನಸ್ಸೇ ಬರಲಿಲ್ಲ. ರಾತ್ರಿ ಅವಳು ಸಾರಿ ಏಪಿ, ಅದು ನೀವು ನನ್ನ ಈ ರೀತಿ ಪ್ರಶ್ನೆ ಮಾಡಿ ಕೋಪ ಮಾಡ್ಕೊಳ್ತೀರಾ ಅಂತ ಬರೋವಾಗ ಸೀಮೆಯಷ್ಟು ನಿದ್ರೆ ಮಾತ್ರ ಹಾಕ್ಬಿಟ್ಟೆ. ಬೆಳಿಗ್ಗೆಗೆ ಚೂರು ಕೋಪ ಕಮ್ಮಿ ಆಗಿರುತ್ತೆ ಅಲ್ವಾ, ಕಮ್ಮಿ ಮಾಡ್ಕೊಳ್ಳಿ. ತಪ್ಪಾಗಿದೆ, ಆದರೆ ನಿಜ ಹೇಳ್ತಿದ್ದೀನಿ, ನಿಮ್ಮನ್ನು ನೋಡಿದ ಫಸ್ಟ್ ಲುಕ್ಗೆ ಫ್ಲ್ಯಾಟ್ ನಾನು. ಸಿಟ್ಟು ಬಂದರೂ ಪ್ರೀತಿ ಅದನ್ನು ಚೂಟ್ ಮಾಡಿಸುತ್ತೆ ಗೊತ್ತಾ. ನಿಮಗೆ ನಾನು ನೋಡಿ ಏನೂ ಅನಿಸಿಲ್ಲ ಅನ್ನೋದೇ ಬೇಜಾರು. ಚೂರು ಪ್ರೀತಿ ಬೆಳೆಸ್ಕೊಳ್ಳಿ ಆದರ್ಶಪತಿ ಅಂದ ಮಾತು ನೆನೆಸ್ಕೊಂಡು, ಅಂದರೆ ನೀನು ನನ್ನ ಲವ್ ಮಾಡ್ತಿದ್ಯಾ ಮೌಲ್ಯ ಅಂತ ಕೇಳಿದೆ. ನಿದ್ರೆಯಲ್ಲೇ ಹೌದಪ್ಪ ಹೌದು ಅಂತ ಉತ್ತರಿಸಿದ್ಲು. ಒಂಥರ ಖುಷಿ ಆಯಿತು. ಯಾಕೋ ಕಾರಣ ಗೊತ್ತಾಗದೆ ನಕ್ಕು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅವಳು ಎದ್ದು ಮಂಚದ ಆ ತುದಿಯಲ್ಲಿ ನಿಂತಿದ್ಲು. ನಾನಿನ್ನೇನು ಮಾತಾಡಬೇಕು, ಬಯ್ಯೋ ಹಾಗಿಲ್ಲ. ಮದುವೆ ಆದ ಮೊದಲ 3 ತಿಂಗಳು ಗಂಡ ಹೆಂಡತಿಗೆ ಬಯ್ಯೋ ಹಾಗಿಲ್ಲ ಅಂತ ಅತ್ತೆ ಹೇಳಿದ್ರು. ಬೈದ್ರೆ ನನಗೆ ಬಂದು ಹೇಳು ಅಂತಾನೂ ಹೇಳಿದ್ರು. ಈಗ ಬೈದ್ರೆ ಹೋಗಿ ಅತ್ತೆ ಹತ್ರ ಹೇಳ್ತೀನಿ ಮತ್ತೆ ಅಂದ್ಲು. ಮೌಲ್ಯ ಎಂದು ನಾನು ಅವಳಿದ್ದೆಡೆಗೆ ಹೋಗಬೇಕು, ಹತ್ತಿರ ಬರೋ ಹಾಕಿಲ್ಲ. ಮದುವೆ ಆದ 3-4 ತಿಂಗಳು ಗಂಡ ಹೆಂಡತಿ ರಾತ್ರಿ ಮಾತ್ರ ಹತ್ತಿರ ಇರಬೇಕಂತೆ, ಬೆಳಿಗ್ಗೆ 6 ಅಡಿ ದೂರ ಇರಬೇಕಂತೆ ಎಂದು ಆಕೆ ಹೇಳೋ ಮುನ್ನವೇ ಇದು ಕೂಡ ಅತ್ತೆ ಹೇಳಿದ್ರಾ ಅಂದೆ. ಇಲ್ಲ, ನಾನೇ ಹೇಳಿದ್ದು ಎಂದಳು. ಅವಳ ಸಿಹಿ ಸುಳ್ಳು ಒಂಥರ ಹಿತವಾಗಿತ್ತು. ಹಾಗಾದರೆ ಈ ಕಡೆ ಬಾ, ನಾನು ಸೂಟ್ ತಗೋಬೇಕು ಅಂದೆ. ಅದಕ್ಕೆ ಹತ್ರ ಬಂದಿದ್ದಾ? ಅದೇ ಅಂದ್ಕೊಂಡೆ, ಗಂಡಸರನ್ನ ಮದುವೆ ಆಗೋರು ಹೆಣ್ಣಿನ ಜೊತೆಗೆ ಅದೆಲ್ಲ ಎಲ್ಲಿಂದ ಮಾಡ್ತಾರೆ ಅಂತ ಎಂದು ಸ್ನಾನಕ್ಕೆ ಹೋಗ್ತಿದ್ದ ಮೌಲ್ಯ ನಡು ಬಳಸಿ ಸಣ್ಣದಾಗಿ ಚಿವುಟ್ದೆ. ಏನು ಮಾಡ್ತಿದ್ಯಾ ಅಂದ್ಲು. ಯಾಕೆ, ಏನಾಯಿತು ಅಂದೆ. ಇದೆಲ್ಲ ಮಾಡಿದ್ರೆ ನನಗೆ ಒಂಥರ ಆಗುತ್ತೆ ಅಂದ್ಲು. ಹೌದಾ, ಆದರೆ ಯಾಕೆ ಅಂದೆ. ಯಾಕೆ ಅಂದರೆ ಒಂಥರ ಆಗುತ್ತೆ ಅಂದ್ಲು. ಯಾಕಾಗತ್ತೆ? ನಾನು ಮದುವೆ ಆಗಿರೋದು ಗಂಡಸನನ್ನೇ ಅಲ್ವಾ ಎಂದೆ. ಅವಳಿಗೆ ಸಿಟ್ಟು ಬಂತು. ನಾನು ಗಂಡಸಾ? ಹಾಂ, ನಾನು ಗಂಡಸಿನ ಹಾಗಿದ್ದೀನಾ? ನಿನ್ನ ಕಣ್ಣಿಗೆ ಕಾಗೆ ಗೂಬೆ ಕುಕ್ಕಿದ್ಯಾ ಅಂತ ಜಗಳಕ್ಕೆ ಬಂದು ಅವಳ ಕೈಕಾಲು ತಡೆಯುವಷ್ಟರಲ್ಲಿ ಕೆನ್ನೆಗೆ ಮುತ್ತಿಟ್ಲು. ಈ ಬಾರಿ ನನಗೆ ಒಂಥರ ಆಗಿತ್ತು. ಯಾರನ್ನು ಕೇಳಿ ಮುತ್ಕೊಟ್ಟೆ ಅಂತ ರೇಗಿಸ್ದೆ. ನೀವು ಯಾರನ್ನು ಕೇಳಿ ಸೊಂಟಾಗಿಲ್ಲಿದ್ದು ಅಂದ್ಲು. ಕರ್ಮ ಅಂದೆ. ಯಾಕೆ, ಕಿಸ್ ಮಾಡಿದ್ದಕ್ಕೆ AP ಅವರಿಗೆ ಏನಾದರೂ ಆಯಿತಾ ಅಂತ ನನ್ನ ಮತ್ತೆ ಉಪದೇಶ ಕೇಳ್ತಾ ಮಾತಾಡ್ಸಿದ್ಲು. ಒಂಥರ ಮೌಲ್ಯ ಹಿಡಿಸಿದ್ಲು. ಹೋಗೆ ಅಂತ ಸುಮ್ಮನಾದೆ. ನಾನು ಪ್ರತಿ ಬಾರಿ ತಯಾರಾಗುವಾಗ ಮೌಲ್ಯ ಸ್ನಾನ ಮುಗಿಸಿ ಬಂದು ಕಾಟ ಕೊಡೋದು ಶುರುವಾಗಿತ್ತು. ಯಾವ ಹೆಣ್ಣಿನ ಮೇಲೂ ಮೂಡದ ಭಾವನೆ ಮೌಲ್ಯನ ನೋಡಿ ಯಾಕೆ ಸ್ಲಿಪ್ ಆಗ್ತಿದ್ದೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಹೀಗೆ ಹಗಲು ರಾತ್ರಿ ಜಗಳ ಶುರುವಾದರೂ ಮೌಲ್ಯ ಚಾತುರ್ಯಕ್ಕೆ ನಾನು ಸೋತು ತೆಪ್ಪಗಾಗ್ತಿದ್ದೆ. ಏನೇ ಮಾಡೋಕ್ಕೆ ಹೋದರೂ ಅತ್ತೆ ಹೇಳಿದ್ದಾರೆ ಅನ್ನೋ ಅವಳ ಸುಳ್ಳು ಬರೆಯುವಾಗ ಅವಳ ಥಾಂಟ್ ನೋಡಿ ಸೋಲ್ತಾ ಇದ್ದೆ. ದಿನಗಳು ಉಡುತ್ತಿದ್ದಂತೆ ಮೌಲ್ಯ ಮನೆಯಲ್ಲಿ ಒಳ್ಳೆ ಸೊಸೆಯಾಗಿ ಎಲ್ರಿಗೂ ಹಿಡಿಸಿದ್ಲು. ಸ್ವಲ್ಪ ಚೈಲ್ಡ್ ಬಿಹೇವಿಯರ್ ಇದ್ದರೂ ಇಷ್ಟ ಆಗ್ತಿದ್ಲು. ನನಗೂ ಅವಳ ಜೊತೆಗೆ ಜಗಳ ಮಾಡ್ತಾ ಮಾಡ್ತಾ ಇಷ್ಟ ಆಗ್ತಿದ್ಲು. ಆದರೆ ಅವಳ ಆಂಟಿ ಮನೆ ಹುಚ್ಚು ಮಾತ್ರ ಜಾಸ್ತಿ ಇತ್ತು. ಆಂಟಿ ಪಾರ್ಟಿಗೆ ಕರೆದ್ರು, ಆಂಟಿ ಮೂವಿ ಕರೆದ್ರು ಅಂತ ಅವ್ರ ಜೊತೆಗೆ ತಿರುಗಾಡ್ತಿದ್ಲು. ಆದರೂ ಮಮ್ಮಿ ಅಕ್ಕ ಅವಳನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದರೆ ಪ್ರತಿ ಬಾರಿ ಅವಳು ಆ ಸರಿತಾ ಮತ್ತವರ ಮಗಳ ಜೊತೆಗೆ ಹೋಗಿ ಬಂದಾಗ ವಿಚಿತ್ರವಾಗಿ ಆಡೋಳು. ವಿಭಾ ಅಕ್ಕಗೆ ಬಂದು ನೋಡುವ ಸಂಬಂಧ ಸೆಟ್ ಆಗ್ತಾನೆ ಇರಲಿಲ್ಲ. ಸುಮಾರು ಹುಡುಗರನ್ನು ನೋಡಿದ್ದೀವಿ. ಅಕ್ಕ ಕೂಡ ಇಷ್ಟ ಆದರೂ ಅದು ಇದು ನೆಪದಲ್ಲಿ ಮತ್ತೆ ಕತೆ ಮುಗಿತಾ ಇತ್ತು. ಹೀಗೆ ಇರುವಾಗ ಒಮ್ಮೆ ಮೌಲ್ಯ ಅವಳ ಫ್ರೆಂಡ್ ಒಬ್ಬನನ್ನು ಮನೆಗೆ ಕರ್ಕೊಂಡು ಬಂದಿದ್ಲು. ಅವನು ಅಕ್ಕನ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದ ಅಂತ ಅಕ್ಕ ಹೇಳಿದ್ರು. ಮೌಲ್ಯ ಅವಳ ಫ್ರೆಂಡ್ ಪರ ಮಾತಾಡಿ ಅಕ್ಕನಿಗೆ ಹರ್ಟ್ ಮಾಡಿದ್ಲು. ಎಲ್ಲ ನಾನು ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡೆ. ಮೌಲ್ಯ ಅಕ್ಕನ ಜೊತೆಗೆ ಮಾತಾಡಿದ ಆ ಮಾತುಗಳು ನನಗೆ ಮರೆಯೋಕ್ಕೆ ಆಗಲಿಲ್ಲ. ಅದಕ್ಕೆ ರಾತ್ರಿ ಅವಳು ರೂಮಿಗೆ ಬಂದಾಗ, ಋಷಿ ಇಲ್ಲಿ ನೋಡಿ, ನಾನು ಮತ್ತೆ ಭುವಿ ಇವತ್ತು ಹೋಗಿದ್ದ ಹೊಸ ಕೆಫೆ ಫೋಟೋಸ್ ನೋಡಿ ಹೇಗಿದೆ ಅಂತ ಮೊಬೈಲ್ ತೋರ್ಸೋಕೆ ಬಂದಳು. ನಾನು ಸುಮ್ಮನೆ ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ದೆ. ನಾವು ಗಂಡ ಹೆಂಡತಿಯಾಗಿ ಒಬ್ರನ್ನೊಬ್ರು ಇನ್ನೂ ಒಪ್ಪಿರಲಿಲ್ಲ ನಿಜ. ಆದರೆ ಇಬ್ಬರು ಜಗಳ ಮಾಡ್ತಾ ಹೇಗೆ 2 ತಿಂಗಳು ಕಳೆದ್ವಿ ಅಂತ ಗೊತ್ತಾಗದಷ್ಟು ಕ್ಲೋಸ್ ಆಗಿದ್ವಿ. ನಾನು ಮೌಲ್ಯನ ಇಷ್ಟೇ ಬೈದರೂ ಅವಳನ್ನು ಫ್ರೆಂಡ್ ರೀತಿಯಾದರೂ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಆದರೆ ಮೌಲ್ಯ ಮಾತ್ರ ನನ್ನ ಮಾತಿಗೂ ಆದರ್ಶ ಪತಿ ಅಂತ ಮದುವೆ ಆಗಿರೋದು ನೆನಪಿಸ್ತಿದ್ಲು. ಋಷಿ ನೋಡಿ, ನಾನೇನು ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಫೋಟೋ ತೋರಿಸ್ತಿಲ್ಲ ಅಂತ ಹತ್ರ ಬಂದು ಕೂತ್ಲು. ಕೋಪದಲ್ಲಿ ಬಕ್ಕ ಸರಿದೆ. ಏನಿದು ನಡುವೆ ಅಂತಾರ?
ಅಂತ ಮತ್ತೆ ಮೊಬೈಲ್ ತೋರಿಸ್ತಾ ನೋಡಿ ನಿಮ್ಮ ಬ್ಯೂಟಿಫುಲ್ ಪತ್ನಿ ನೋಡಿ ಎಂದು ಮೊಬೈಲ್ ಮುಂದೆ ತಂದ್ಲು. ಅಕ್ಕನಿಗೆ ಅವಳು ಮಾಡಿದ್ದ ಅವಮಾನ ನೆನಪಾಗಿ ಮೊಬೈಲ್ ಎತ್ತು ಕುಕ್ಕಿ ಎದ್ದು ನಿಂತೆ. ಏನಾಯಿತು ಋಷಿ, ನನ್ನ ಐಫೋನ್ ಎಂದ್ಲು. ನಿನಗೆ ಬೇರೆಯವರ ಫೀಲಿಂಗ್ಸ್ ಮೇಲೆ ಚೂರು ಪಾರು ಏನೂ ಅನಿಸೋದಿಲ್ವಾ? ನೀನು ಏನು ಹೇಳಿದ್ರು ಅದೇ ರೈಟ್ ಅಂತ ಡಿಸೈಡ್ ಮಾಡಿಬಿಡ್ತೀಯಾ? ಆರ್ ಯು ಮ್ಯಾಡ್ ಅಂತ ಕೇಳಿದೆ. ಋಷಿ, ನಾನು ಏನು ಮಾಡ್ತೀವಿ ಋಷಿ? ಏನಾಗ್ತದೆ ನಿಮಗೆ? ಏನಾದರೂ ಆಯಿತಾ? ಸಾರಿ, ವರ್ಕ್ ಮಾಡಿ ಎಂದು ಬಿದ್ದಿದ್ದ ಮೊಬೈಲ್ ನೋಡಿದ್ಲು. ಕೋಪದಲ್ಲಿ ಮೊಬೈಲ್ ಬೂಟ್ಸ್ ಕಾಲಲ್ಲಿ ಹೊಸಕಿದೆ. ಋಷಿ ಎಷ್ಟು ಕಷ್ಟಪಟ್ಟು ಕೋಡಿಟ್ಟ ದುಡ್ಡಲ್ಲಿ ತಗೊಂಡಿದೆ ಗೊತ್ತಾ? ಈಗ ಮೊಬೈಲ್ ಎಂದು ಮಾತು ಮುಂದುವರಿಸುವ ಮುನ್ನವೇ, ಯಾಕೆ ನೋವಾಗ್ತಿದ್ಯಾ? ಆಫ್ಟ್ರಾಲ್ ಮೊಬೈಲ್ ಜೀವ ಇಲ್ಲದ ವಸ್ತುಗೆ ಹಾನಿ ಆದ್ರೇ ನೋವಾಗತ್ತೆ. ಇನ್ನು ನನ್ನ ಎಂದು ಅಕ್ಕನ ಬಗ್ಗೆ ಹೇಳೋಕೆ ನೋಡಿದೆ. ಯಾಕೋ ಇವಳ ಬಳಿ ನಾನು ಅದೆಲ್ಲ ಹೇಳಿ ವಿವರಿಸೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನೀನು ಸ್ವಾರ್ಥಿ ಕಣೆ, ಸ್ವಾರ್ಥಿ, ಸ್ಟೇ ಅವೇ ಅಂತ ಹಾಸಿಗೆ ದಿಂಬು ಬಿಸಾಡಿ ದೂರ ಇರು ನನ್ನಿಂದ ಅಂತ ಬೆಡ್ ಮೇಲೆ ನಾನು ಒಬ್ಬನೇ ಮಲಗಿದೆ. ಮೌಲ್ಯಗೆ ಯಾಕೆ ಏನು ಅಂತ ವಿವರಿಸುವ ಅವಕಾಶ ಕೂಡ ಕೊಡಲಿಲ್ಲ ನಾನು. ಮೌಲ್ಯ ಏನೊಂದು ಕೇಳಿದೆ ಸುಮ್ಮನೆ ಅಳ್ತಾ ಮಲಗಿದ್ಲು. ಮಾರನೇ ದಿವಸ ಏನೂ ಆಗೇ ಇಲ್ಲದ ಹಾಗೆ ಕಾಫಿ ಜೊತೆಗೆ ಸಾರಿ ಬರೆದು ಮುಂದೆ ಹಾಜರಾಗಿದ್ಲು. ನೋಡಿಯೂ ನೋಡದ ಹಾಗೆ ಹೊಟ್ಟಾಗ, ಋಷಿ ಸಾರಿ ಎಪಿ, ಬೇಕು ಅಂತ ಮಾಡಿಲ್ಲ, ಏನೋ ಮಿಸ್ಟೇಕ್ ಆಗಿರುತ್ತೆ ನಿಜ, ಸಾರಿ ಅಂತ ಪೂಸಿ ಹೊಡೆಯುತ್ತಾ ಬಸ್ಕಿ ಹೊಡೆದ್ಲು. ಗೊತ್ತಿದ್ದು ತಪ್ಪು ಮಾಡ್ತಾಳೋ ಗೊತ್ತಿಲ್ಲದೆ ಮಾಡ್ತಾಳೋ ನನಗೆ ಅರ್ಥನೇ ಆಗಲಿಲ್ಲ. ಬೇಕಾದ್ರೆ ನೀನು ಕೈ ಹೊಡ್ತೀನಿ, ಇಲ್ಲ ಕಾಲು ಹೊತ್ತು, ಬೇಕಾದರೆ ಬಾಡಿ ಮಸಾಜ್, ಬೇಡಂದು ತಲೆಗೆ ಎಣ್ಣೆ ಹಚ್ಚು, ಇನ್ನೂ ಕೋಪನ ಅಂತ ಪುಟ್ಟ ಮಕ್ಕಳ ಹಾಗೆ ಕೇಳಿದಾಗ ಸ್ನಾನ ಮಾಡಬೇಕು ಸೈಡ್ ಬಾ ಅಂದೆ. ಕಾಫಿ ಅಂದ್ಲು. ನಿಂಗೆ ಯಾರು ಹೇಳಿದ್ರು ತಗೊಂಡು ಬಾ ಅಂತ ಅಂದೆ. ತಂದುಬಿಟ್ಟೆ ಅಲ್ವಾ ಎಂದ್ಲು ಪುಟ್ಟ ಮಗುವಿನ ಹಾಗೆ. ಸುಮ್ಮನೆ ಕುಡಿದ ಮೇಲೆ ಥ್ಯಾಂಕ್ಸ್ ನನ್ನ ಕ್ಷಮಿಸಿದ್ದಕ್ಕೆ ಅಂದ್ಲು. ನಾನು ಕ್ಷಮಿಸ್ತೆ ಅಂತ ಎಲ್ಲ ಹೇಳಿದೆ ಅಂದೆ. ಸಾರಿ ಅಂತ ಬರ್ತಿದ್ದ ಗ್ರೀಟಿಂಗ್ ಕಾರ್ಡ್ ತೆರೆದು ಇದು ಓದಿ ಅಂದ್ಲು. ನೋಡಿದ್ರೆ ಕಾಫಿ ಕುಡಿದೆ ಕ್ಷಮೆ ಕೊಟ್ಟಂತೆ ಅಂತ ಬರೆದಿದ್ಲು. ನೋಡಿ ನಗು ಬಂತು. ಥ್ಯಾಂಕ್ಸ್ ಆದರ್ಶಪತಿ ಅಂತ ಭುಜದ ಮೇಲೆ ಕೈ ಹಾಕಿ ಬೇಕಾದರೆ ಸ್ನಾನ ಮಾಡಿಸ್ತೀನಿ ಅಂದ್ಲು. ಮೌಲ್ಯ ಎಂದು ಗದರಬೇಕು, ನಾನು ಅವಳಲ್ಲ ಅಂತ ಓಡಿದ್ಲು. ಎಷ್ಟೇ ಕೋಪ ಬಂದರೂ ಮೌಲ್ಯ ಅದನ್ನು ಕಮ್ಮಿ ಮಾಡುವ ಹಾಗೆ ತರಲೆ ಮಾಡಿ ಎಸ್ಕೇಪ್ ಆಗ್ತಿದ್ಲು. ಹೀಗೆ ದಿನಗಳು ಕಳೀತು. ಮನೆಯಲ್ಲಿ ಮಗುವಿನ ಬಯಕೆ ಶುರುವಾಯಿತು. ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ದೇ ಇದ್ದರೂ ಸಣ್ಣ ವಯಸ್ಸಿನಲ್ಲಿ ನನಗೊಬ್ಳು ತಂಗಿ ಇದ್ಲು. ಅವಳ ಹೆಸರು ಚುಕ್ಕಿ. ಅವಳಂದ್ರೆ ನನಗೂ ಅಕ್ಕನಿಗೂ ತುಂಬ ಪ್ರೀತಿ. ಆದರೆ ಇದಕ್ಕಿಂತದೇ ಉಸಿರು ನಿಂತು ತೀರ್ ಹೋದ್ಲು. ಅವಳನ್ನು ಇದೇ ಕೈನಲ್ಲಿ ನಾನೇ ಎಂದು ಕಣ್ತುಂಬಿಕೊಂಡ ಋಷಿ. ಬೇಬಿ ಕಂಟ್ರೋಲ್ ಎಂದು ಟಿವಿ ಹೇಳುವಾಗ ಅದಕ್ಕೆ ನನಗೆ ಹುಟ್ಟೋ ಮಗು ನನ್ನ ಚುಕ್ಕಿನೇ ಆಗಿರ್ತಾಳೆ ಅಂತ ಆಸೆ. ಮದುವೆ ಆಗೋದಿಲ್ಲ ಅಂದರೂ ಮದುವೆ ಆದರೆ ನನ್ನ ಚುಕ್ಕಿ ಸಿಗ್ತಾಳೆ ಅನ್ನೋ ಇದ್ದೆ ನಾನು ಎಂದು ಕತೆ ಮುಂದುವರಿಸಿದ. ಅವತ್ತು ನಾನು ಕ್ಲೈಂಟ್ಸ್ ಮೀಟಿಂಗ್ ಅಂತ ಬ್ಯುಸಿಯಾಗಿದ್ದೆ. ಆದರೆ ಮೌಲ್ಯ ನನಗಾಗಿ ಮುಂಬೈಗೂ ಕೂಡ ಬಂದು ಆದರ್ಶ ಪತಿ, ನೀನು 10 ನಿಮಿಷವೂ ಬಿಡು ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅಲ್ಲಿ ಎಲ್ಲರೂ ಕಾಯ್ತಿದ್ರು. ಒಂದು ವೀಡಿಯೋ ಕಾಲ್ ಮಾಡೋದಕ್ಕೂ ಆಗದಷ್ಟು ಬ್ಯುಸಿ ಅಲ್ವಾ? ಫ್ಯಾಮ್ಲಿ ಇದೆ ಅನ್ನೋದು ನೆನಪಿಸೋಕೆ ನಾನು ಇಲ್ಲಿ ತನಕ ಬರಬೇಕಾಯ್ತು ಅಲ್ವಾ ಅಂತ ಮೀಟಿಂಗ್ ಮಧ್ಯೆ ರಾಮಾಯಣ ತರದ್ಲು. ಗೋ ಫ್ರಮ್ ಹಿಯರ್ ಮೌಲ್ಯ ಅಂತ ಎಷ್ಟೇ ಹೇಳಿದ್ರು ಕೇಳಲೇ ಇಲ್ಲ. ಕಡೆಗೆ ಒಂದು ಬಾರಿಸಿದ್ದೆ, ಸುಮ್ಮನೆ ಹೋಗಿದ್ಲು. ಅದೇ ಆಮೇಲೆ ಅಮ್ಮ ಫೋನ್ ಮಾಡಿದ್ರು. ಅವಳು ನನಗೆ ಹುಟ್ಟು ಹಬ್ಬದ ವಿಶಸ್ ಮಾಡೋಕ್ಕೆ ಬಂದಿದ್ಲು ಅಂತ ಕೇಳಿ ಬೇಜಾರಾಯಿತು. ಮತ್ತು ನಾನೇ ಹುಡುಕ್ ಬಂದೆ. ಎಲ್ಲಿಗೂ ಹೋಗದೆ ಒಬ್ಬಳೇ ಕೂತಿದ್ಲು. ಮೌಲ್ಯ ಅಂದೆ. ಅವಳು ಕೋಪ ಕಮ್ಮಿ ಆಗಿರಲಿಲ್ಲ. ಮೌಲ್ಯ ಐ ಆಮ್ ಸಾರಿ ಅಂತ ಕ್ಷಮೆ ಕೇಳಿದೆ. ಅವಳು ಕ್ಷಮೆ ಕೊಡಲಿಲ್ಲ. ಸಾರಿ, ನೀನು ಬಂದಿದ್ದು ತರಲೆ ಮಾಡೋಕ್ಕೆ ಅಂದ್ಕೊಂಡೆ ಅಂದೆ. 3 ಹೊತ್ತು ಅದೇ ಕೆಲಸ ನನಗೆ ಅಲ್ವಾ? ಗಂಡನಿಗೆ ಹುಟ್ಟು ಹಬ್ಬ ಮಾಡೋ ಆಸೆಯಾಗಿ ಬಂದಿದ್ದು ತಪ್ಪಾಯಿತು ಅಲ್ವಾ? ಇದಕ್ಕಾಗಿ ಅಷ್ಟು ರಿಸ್ಕ್ ತೊಗೊಂಡು ಬರಬೇಕಿತ್ತು ಅಲ್ವಾ? ಅದು ನಿಜ, ನಂದು ಒನ್ ಸೈಡ್ ಲವ್. ನಿಮ್ಮನ್ನು ನೋಡಿದ ಕೂಡಲೇ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು ನಂಗೆ ಮಾತ್ರ ಅಲ್ವಾ? ನಿಮ್ಗಲ್ಲ ಅಲ್ವಾ? ಇದೆಲ್ಲ ಆಗಬೇಕು ಅಂತ ಮೂತಿ ಉಬ್ಬಿಸ್ಕೊಂಡ್ರು. ಐ ಆಮ್ ಸಾರಿ, ಬೇಕು ಅಂತ ಮಾಡಿಲ್ಲ. ಇಂದು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಫ್ಲಾಪ್ ಆಯಿತು. ನನಗೂ ಅವಳ ಮೇಲೆ ಪ್ರೀತಿ ಆಗಿತ್ತಲ್ವ, ಅದೀಗ ಓಪನ್ ಅಪ್ ಆಗೋಕ್ಕೆ ಶುರುವಾಗಿತ್ತು. ಅವಳು ಕೆನ್ನೆಗೆ ಮೆತ್ತಗೆ ಮುತ್ತಿಟ್ಟು ಐ ಆಮ್ ಸಾರಿ ಮೌಲು ಅಂದೆ. ಅವಳಿಗೆ ಒಂಥರ ಆಶ್ಚರ್ಯ ಆಯಿತು. ತುಸು ನಾಚಿ ಹಾಗೆ ರೆಪ್ಪೆ ಬಾಗಿಸಿದ್ಲು. ರಿಯಲಿ ಸಾರಿ ಅಂದೆ. ನಾನು ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ರಿಯಲಿ ಸಾರಿ ಅಂತ ಕಿವಿ ಹಿಡಿದು ಕೇಳಿದೆ. ತಕ್ಷಣ ನಕ್ಕು, ಅಯ್ಯೋ ತಡ ಆಯಿತು, ಬೇಗ ಬಾ ಋಷಿ ಎಂದು ಕೈ ಹಿಡಿದು ಟೇಬಲ್ ಬಳಿ ಕರ್ಕೊಂಡು ಹೋದ್ಲು. ನನಗಾಗಿ ತರಿಸಿದ ಕೇಕ್ ಕಟ್ ಮಾಡಿದೆ. ಡ್ಯಾಡಿ, ಮಮ್ಮಿ, ಅಕ್ಕ ಎಲ್ಲರೂ ವೀಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ರು. ಅವ್ರ ಜೊತೆಗಿನ ಕಾಲ್ ಮುಗಿದ ಮೇಲೆ ಮೌಲ್ಯ ಗಿಫ್ಟ್ ಬಾಕ್ಸ್ ಕೊಟ್ಲು. ಏನಿದು ಅಂತ ಕೇಳಿದೆ. ಓಪನ್ ಮಾಡಿ ಅಂದ್ಲು. ತೆರೆದಾಗ ವಾಚ್ ಇತ್ತು. ಥ್ಯಾಂಕ್ಸ್ ಎಂದೆ. ಇಷ್ಟ ಆಯಿತಾ ಅಂದ್ಲು. ಇಲ್ಲ ಅಂದೆ. ಇಲ್ವಾ? ಪ್ರೀತಿಯಿಂದ ಕೊಟ್ಟರು ಅಂತಾದರೂ ಇಷ್ಟ ಆಯಿತು ಅನ್ಬೇಕಲ್ವಾ?
ಹೋಗಲಿ ಹೇಳಿ, ಈಗ ಇಷ್ಟ ಆಯಿತಾ ಅಂದ್ಲು. ಇಲ್ಲ ಅಂದೆ. ಓಹ್, ಈ ಸತಿ ಅಡ್ಜಸ್ಟ್ ಆಗಿ ಋಷಿ, ನೆಕ್ಸ್ಟ್ ಟೈಮ್ ನಿಮಗೆ ಏನಿಷ್ಟ ಅಂತ ತಿಳಿದು ಕೊಡ್ತೀನಿ. ಐ ಆಮ್ ಸೋ ಸಾರಿ ಎಂದು ಕ್ಷಮೆ ಕೇಳ್ತಿದ್ದವಳ ಜೊತೆಗೆ ಕಂಟ್ರೋಲ್ ಮೀರ್ತಾ, ಹೋಗಲಿ ಬಿಡು, ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ, ನನಗಿಷ್ಟ ಆಗಿದ್ದು ಹೀಗೆ ತಗೊಳ್ಳ ಅಂತ ಕೇಳಿದೆ. ಈಗ ಏನಿಷ್ಟ ಆಯಿತು, ಇಲ್ಲೇ ಇದೆಯಾ, ಇದ್ರ ತಗೊಳ್ಳಿ ಅಂದವಳ ಮಾತು ಪೂರ್ತಿ ಆಗುವ ಮುನ್ನವೇ ಕಿಸ್ ಮಾಡಿದೆ. ಅವಳು ನಿರಾಕರಿಸದೆ ಸ್ಪಂದಿಸಿದ್ಲು. ಕಿಸ್ ಮಾಡ್ತಾನೆ ಅವಳಿಗೆ ಪ್ರಪೋಸ್ ಕೂಡ ಮಾಡಿದೆ. ಮೌಲ್ಯ, ಐ ಗೆಸ್ ಐ ಇನ್ ಲವ್, ಯು ವಾಂಟ್ ಮೈ ಹಾರ್ಟ್, ಐ ಲವ್ ಯು ಅಂತ ಸುದೀರ್ಘವಾಗಿ ಮುತ್ತಿಡುವಾಗ ಡ್ಯಾಡಿ ಕಾಲ್ ಬಂತು. 1 ಸೆಕೆಂಡ್ ಎಂದು ಕಾಲ್ ಪಿಕ್ ಮಾಡಿದೆ. ಡ್ಯಾಡಿ ನನಗೂ ಮೌಲ್ಯಗೂ ಪ್ರೈವೇಟ್ ರೂಮ್ ಬುಕ್ ಮಾಡಿದರು, ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ. ನನಗೂ ಓಕೆ ಅನ್ನಿಸ್ತು. ಸೊ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವಳ ಕಡೆ ನೋಡಿದೆ. ಋಷಿ ಏನಂತೆ ಅಂತ ಕೇಳ್ತಿದ್ದವಳನ್ನು ತಡ ಮಾಡಿದೆ ನಾನೇ ಹೊದ್ಕೊಂಡು ಹೋದೆ. ಅವತ್ತು ಜೋರು ಮಳೆ, ನಾನು ಫುಲ್ ಕಂಟ್ರೋಲ್ ತಪ್ಪಿದ್ದೆ. ಮೌಲ್ಯ ಜೊತೆಗೆ ನ್ಯೂ ಬಿಗಿನಿಂಗ್ ಶುರು ಮಾಡೋದಕ್ಕೆ ರೆಡಿಯಾಗಿದ್ದೆ. ಆದರೆ ಮೌಲ್ಯ ರೆಡಿ ಇರಲಿಲ್ಲ. ಅವಳು ನೋ ಅಂದ್ಲು. ವೈ ನೋ, ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ, ವಿ ಕ್ಯಾನ್ ಅಂದೆ. ನನಗಿಷ್ಟ ಇಲ್ಲ ಋಷಿ ಅಂತ ಬೆಡ್ಶೀಟ್ ಹೊದ್ದಿ ಮಲಗಿದ್ಲು. ಫೈನ್, ಯೋರ್ ವಿಶ್ ಅಂತ ಈಚೆ ಬಂದು ಡ್ರಿಂಕ್ಸ್ ಮಾಡಿದೆ. ಜೋರು ಮಳೆಯಲ್ಲಿ ಅವಳು ನೋ ಅಂದಿದ್ದು ನೆನೆದು ಕೋಪ ಬಂತು. ಆದರೂ ನೋ ಅಂದಮೇಲೆ ನೋ ಅಷ್ಟೇ ಅಂತ ಸುಮ್ಮನಾಗಿ ನಾನು ರೂಮಿಗೆ ಬಂದಾಗ ಹೈ ಆಗಿದ್ದೆ. ಆದರೂ ನಾನು ಸ್ಟೇಬಲ್ ಆಗೇ ನಿಂತಿದ್ದೆ. ಬಟ್ ಮೌಲ್ಯ ಕಡೆ ನೋಡಿದ್ರೆ ಮೌಲ್ಯ ಚಳಿಗೆ ನಡುಗ್ತಿದ್ಲು. ನೋಡಿ AC ಹಾರಿಸ್ದೆ, ಕಿಟಕಿ ಕ್ಲೋಸ್ ಮಾಡಿದೆ, ಅವಳು ಕೈ ಕಾಲು ಉಜ್ಜಿದೆ. ಮೌಲ್ಯ, ಏನಾಯಿತು, ಅವ್ರಿಗೆ ಓಕೆ ಎಂದು ಕೇಳಿದ್ರೆ ಅವಳಿಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಮೌಲ್ಯ, ಲಿಸನ್ ಮೌಲ್ಯ ಅಂತ ಬೆಡ್ಶೀಟ್ ಹೊದಿಸ್ದೆ, ಅದು ಬೇರೆ ಸಿಂಗಲ್ ರೂಮ್, ನಮಗಾಗಿ ಡ್ಯಾಡಿ ಪ್ರೈವೇಟ್ ರೂಮ್ ಮಾಡಿಸಿದ್ರು. ಸುತ್ತಮುತ್ತ ಯಾವ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಮಳೆಯಲ್ಲಿ ಯಾರಿಗೂ ಕಾಲ್ ಕನೆಕ್ಟ್ ಕೂಡ ಆಗಲಿಲ್ಲ. ಅವಳು ನಡುಗ್ತಾ ನನ್ನ ಹತ್ರ ಬಂದಾಗ ನಾನು ಕ್ಲೋಸ್ ಆದೆ. ಅವಳ ಟೆಂಪ್ರೇಚರ್ ಹೆಚ್ಚೋಕ್ಕೆ ನಾನು ಮುಂದುವರೆದ್ಬಿಟ್ಟಿದ್ದೆ. ಅವಳಿಗೆ ನನ್ನ ಮೇಲೆ ನಂಬಿಕೆ ಹೋಗೋ ಹಾಗೆ ನಡ್ಕೊಂಡೆ ಎಂದವನು ಕೈಯಲ್ಲಿದ್ದ ಬಾಟಲ್ ಎತ್ತು ಬಿಸಾಡಿದ ಬೇಸರಕ್ಕೆ. TV ತಮಸ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲೇ ಇಲ್ಲ. ಸುಮ್ಮನಿದ್ರು. ಬೆಳಿಗ್ಗೆ ಎದ್ದಾಗ ಅವಳಿಗೆ ಎಲ್ಲ ಅರ್ಥ ಆಯಿತು. ಅದೇ ಒಂದು ಬಿಟ್ಟು ನಾನೇ ಬೇಕು ಅಂತ ಮುಂದುವರೆದೆ ಅಂತ ತಪ್ಪಾಗಿ ತಿಳಿದು ಮಾತಾಡಿದ್ಲು. ನನಗೆ ಕೋಪ ಬಂತು. ಅಲ್ಲಿಂದ ಹೊರಗಡೆ ಹೋದೆ. ನಾನು ಹೋಗಿ ಬಂದಾಗಲೂ ಅಳ್ತಾ ಕೂತಿದ್ಲು. ನನಗೂ ನಾನು ಮಾಡಿದ್ದು ತಪ್ಪೇ ಅನಿಸಿದ್ದು. ಆದರೆ ಸಮಯ ಸಂದರ್ಭ ಕೈ ಮೀರಿತು. ಮೌಲ್ಯ, ಸಾರಿ, ಆದರೆ ಯಾಕೆ ಅಳ್ತಿದ್ಯಾ, ನೀನನ್ನು ಒಪ್ಪಿದ್ದೆ ಅಲ್ವಾ, ನಾನು ನಿನ್ನ ಹೆಂಡತಿ ಅಂತೂ ಒಪ್ಪಿದ್ದೀನಿ, ಯಾಕಳು ಅಂತ ಕೇಳಿದೆ. ನಾನು ನೋ ಅಂದರು ಹೀಗೆ ಇದಲ್ಲ ಅಂತ ಕೇಳಿದ್ಲು. ನೆನ್ನೆ ನೀನು ತುಂಬ ನಡಗ್ತಿದ್ದೆ, ಫ್ರೀಸ್ ಆಗೋ ಹಾಗೆ, ಸೊ ಐ ಆಮ್ ಸಾರಿ ಅಂದೆ. ಕೊಂಚ ರೋದನೆ ತೋರಿಸಿದ್ಲು. ನಾನು ಮಮ್ಮಿ ಆದರೆ ಅಂತ ಕೇಳಿದ್ಲು. ಆದರೆ ಆಗಲಿ ಬಿಡು ಮೌಲ್ಯ, ಐ ಆಮ್ ರೆಡಿ ಫಾರ್ ಇಟ್, ಅಪ್ಪ ಅಮ್ಮ ಆಗೋದು ಖುಷಿ ವಿಚಾರ ಅಲ್ವಾ ಅಂದೆ. ನನಗೆ ಭಯ ಅಂದ್ಲು. ನಾನು ಇದ್ದೀನಲ್ವಾ ಅಂದೆ. ತಕ್ಷಣ ಮತ್ತೆ ನಮ್ಮ ಪಾಪುಗೆ ಏನು ಹೆಸರು ಇಡೋಣ ಅಂತ ನಾರ್ಮಲ್ ಆದಾಗ ನನಗೆ ಖುಷಿ ಆಯಿತು. ಅವಳ ಮೇಲೆ ಗೌರವ ಕೂಡ ಹೆಚ್ಚಾಯಿತು. ಆಗಿಂದ ಮೌಲ್ಯನ ನಾನು ಹುಚ್ಚಿನಂತೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ. ಚುಕ್ಕಿ ಅಂತ ಇಡೋಣ ಅಂದೆ. ವಾವ್, ನಿನ್ನ ತಂಗಿ ಸಣ್ಣ ವಯಸ್ಸಲ್ಲಿ ಸತ್ತಿದ್ದು ಅಕ್ಕ ಹೇಳಿದ್ರು, ಹಾಗೆ ಮಾಡೋಣ, ಚುಕ್ಕಿ ಅಂತಾನೆ ಹೆಸರಿಡೋಣ ಅಂದ್ಲು. ಐ ಲವ್ ಯು ಮೌಲ್ಯ ಅಂದೆ. ಲವ್ ಯು ಎಬ್ಬಿ ಅಂತ ಖುಷಿಯಾಗಿದ್ಲು. ಆಮೇಲೆ ಊರಿಗೆ ವಾಪಸ್ ಆದ್ವಿ. ಮೌಲ್ಯ ತರಳೆಗಳು ನನಗೆ ಹಿಡಿಸ್ತಿತ್ತು. ಅವಳ ಮುಖ ನೋಡಿದೆ ನನಗೆ ದಿನಾನೇ ಶುರು ಆಗ್ತಿರ್ಲಿಲ್ಲ. ಅವಳ ಮುತ್ತು ಸಿಗದೆ ನನ್ನ ನೈಟ್ ಎಂಡ್ ಆಗ್ತಿರ್ಲಿಲ್ಲ. ನಮ್ಮ 5ನೇ ತಿಂಗಳ ಆ್ಯನಿವರ್ಸರಿ ಬಂದಿದ್ದು ಕೂಡ ಗೊತ್ತಾಗಲಿಲ್ಲ ಎಂದು ಖುಷಿಯಾಗಿ ಕತೆ ಹೇಳ್ತಿದ್ದವನು. ಆದರೆ ಅವತ್ತೊಂದಿನ ಮನೆಗೆ ಬಂದ ಮೌಲ್ಯ ನನ್ನ ಕೈಯಲ್ಲಿ ಮೋಸದಿಂದ ಒಂದು ಪೇಪರ್ಗೆ ಸೈನ್ ಮಾಡಿಸ್ಕೊಳ್ತಾಳೆ. ಅದು ಅಬಾರ್ಷನ್ ಪೇಪರ್ ಆಗಿರುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ನಾನು ಎಂದು ಕೈಯಲ್ಲಿದ್ದ ಗ್ಲಾಸ್ನ ಹಿಸುಕಿ ಚೂರು ಮಾಡಿದ್ದ ಋಷಿ. ಮುಂದಿನ ಸಂಚಿಕೆಯಲ್ಲಿ ಫ್ಲ್ಯಾಶ್ ಬ್ಯಾಕ್ ಮುಗಿಸಿ ವಾಸ್ತವಕ್ಕೆ ಬರೋಣ. ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಮೌಲ್ಯ ಸ್ಟೋರಿ ಇನ್ನೇನು ಮುಗ್ದು ಹೋಗುತ್ತೆ, ಆಮೇಲೆ ಅಸಲಿ ಕತೆಗೆ ವಾಪಸ್ ಆಗೋಣ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.